ಹಾಯ್ ಹಲೋ ನಮಸ್ಕಾರ. ನಿಮ್ಮ ಲೈಫ್ ನ ಸೆಕ್ಯೂರ್ ಮಾಡೋದು ಹೇಗೆ, ಗ್ಯಾರಂಟಿ ಮಾಡೋದು ಹೇಗೆ ಅಂತ ಗೊತ್ತಾ ನಿಮ್ಗೆ? ಹಾಗಾದ್ರೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಶರ್ಮಾ ಟಾಕ್ಸ್ ನ ಫಾಲೋ ಮಾಡಿ ಫಾರ್ ಮೋರ್ ಫ್ಯೂಚರ್ ಅಪ್ಡೇಟ್ಸ್. ನಿಮ್ಮ ಲೈಫ್ ನ ನಾನ್ ಸೆಕ್ಯೂರ್ ಮಾಡ್ತೇನೆ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತವಾಗ್ಲೂ ಇಲ್ಲ. ಆದ್ರೆ ಹೇಗೆ ಸೆಕ್ಯೂರ್ ಮಾಡಬಹುದು ಅಂದ್ಬಿಟ್ಟು ಇನ್ಫಾರ್ಮೇಶನ್ ಕೊಡ್ತೀನಿ. ಅದಕ್ಕೆ ನಾನು ತಗೊಂಡಿರೋ ಟಾಪಿಕ್ ಬಂದು PLI. ವಾಟ್ ಈಸ್ PLI? PLI ಅಲ್ಲಿ ಏನಿದೆ ಅಂದ್ರೆ ಪೋಸ್ಟಲ್ ಲೈಫ್ ಇನ್ಸೂರೆನ್ಸ್ ಅಲ್ಲಿ ಏನಿದೆ, ಅದರ ಬೆನಿಫಿಟ್ಸ್ ಏನಿದೆ, ಅದನ್ನ ನಾವ್ ಯಾಕೆ ತಗೊಬೇಕು, ಆ PLI ಮಾರ್ಕೆಟ್ ಟ್ರೆಂಡ್ಸ್ ಹೆಂಗಿದೆ, ಸೊ ನಮ್ಗೆ ಯಾಕೆ ಇದು ರೈಟ್ ಪಾಲಿಸಿ ಅಂದ್ಬಿಟ್ಟು ನೀವು ಯೋಚನೆ ಮಾಡ್ತಾ ಇದ್ರೆ ಇಲ್ಲಿ ನಿಮ್ಗೆ ಕಂಪ್ಲೀಟ್ ವಿಡಿಯೋ. ಮೊದಲಿಗೆ ನಾವು PLI ಅಂದ್ರೆ ಏನು? ಸೊ PLI ಬಂದು ಇಂಡಿಯಾಸ್ ಮೋಸ್ಟ್ ಓಲ್ಡೆಸ್ಟ್ ಅಂಡ್ ಮೋಸ್ಟ್ ಟ್ರಸ್ಟೆಡ್ ಲೈಫ್ ಇನ್ಸೂರೆನ್ಸ್ ಪ್ಲಾಟ್ಫಾರ್ಮ್, ಲೈಫ್ ಇನ್ಸೂರೆನ್ಸ್ ಸ್ಕೀಮ್. ಸೊ ಅದಕ್ಕಾಗಿ ನಿಮಗೆ ಯಾವುದೇ ರೀತಿ ಟ್ರಸ್ಟ್ ಇಶ್ಯೂಸ್ ಇರೋದಿಲ್ಲ. ಸೊ ಇದು 1884 ಅಲ್ಲಿ ಲಾಂಚ್ ಆಗಿ ಪೋಸ್ಟಲ್ ಎಂಪ್ಲಾಯೀಸ್ಗೆ ಮತ್ತೆ ಸೆಮಿ ಗವರ್ಮೆಂಟ್ ವರ್ಕರ್ಸ್ಗೆ ಮತ್ತೆ ಡಿಫೆನ್ಸ್ ಅಲ್ಲಿ ವರ್ಕ್ ಮಾಡುವಂತ ಎಲ್ಲಾ ಎಂಪ್ಲಾಯೀಸ್ಗೂ ಇದು ಅವೈಲೇಬಲ್ ಇತ್ತು. ಆದ್ರೆ ಇವಾಗ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅವ್ರು ಏನ್ ಮಾಡಿದ್ದಾರೆ, ಸೊ ನಮ್ಮ ಇಂಡಿಯಾಸ್ ನ ಎಲ್ಲಾ ಬಾರ್ಡರ್ ಅಲ್ಲಿ ಇರುವಂತಹ ಸಿಟಿಜನ್ಸ್ ಗೆ ತಲುಪಬೇಕು ಅಂತ ಅಂದ್ಬಿಟ್ಟು ಸೊ ಎಲ್ಲರಿಗೂ ಅವೈಲೇಬಲ್ ಆಗೋ ತರ ಒಂದು ಸ್ಕೀಮ್ ಡೆವಲಪ್ ಮಾಡಿದ್ದಾರೆ. ಸೊ ಅದೇ ನಮ್ಮ PLI. ಸೊ ಲೆಟ್ಸ್ ನಾಟ್ ಲೂಸ್ ದಿಸ್ ಆಪರ್ಚುನಿಟಿ. ನಮ್ಮ ಪೋಸ್ಟ್ ಆಫೀಸ್ ಅಲ್ಲಿ ಸಿಗುವಂತಹ ಈ ಪೋಸ್ಟಲ್ ಲೈಫ್ ಇನ್ಸೂರೆನ್ಸ್ ಕಾಸ್ಟ್ ಎಫೆಕ್ಟಿವ್ ವಿತ್ ಹೈ ರಿಟರ್ನ್ಸ್ ಕೊಡುವಂತ ಏಕೈಕ ಲೈಫ್ ಇನ್ಸೂರೆನ್ಸ್ ಸ್ಕೀಮ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ PLI ಇಸ್ ಮೇಡ್ ಫಾರ್ ಕಾಮನ್ ಮ್ಯಾನ್ ಅಂಡ್ ಸಮ್ ಎಕ್ಸ್ಕ್ಲೂಸಿವ್ ಸ್ಪೆಸಿಫಿಕ್ ಗ್ರೂಪ್ಸ್. ನಂಬರ್ 2, PLI ಯಾವಾಗ ಬಂತು, ಹೇಗ್ ಸ್ಟಾರ್ಟ್ ಆಯ್ತು ಅಂತ ಅಂದ್ಬಿಟ್ಟು ಒಂದ್ ಸ್ವಲ್ಪ ಡೀಟೇಲ್ಸ್ ತಿಳ್ಕೊಳ್ಳೋಣ. ಫಸ್ಟ್ಲಿ PLI ಬಂದು ಸ್ಟಾರ್ಟ್ ಆಗಿರೋ ಬ್ರಿಟಿಷರ ಆಳ್ವಿಕೆಯಲ್ಲಿ. ಸೊ ಅವಾಗಿದ್ದಂತಹ ಪೋಸ್ಟಲ್ ಎಂಪ್ಲಾಯೀಸ್ಗೆ ಅಂತ ಏನು ಲಾಂಚ್ ಮಾಡುವಂತ ಈ ಸ್ಕೀಮು ತದನಂತರ ಬರ್ತಾ ಬರ್ತಾ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಎಕ್ಸ್ಪೈಂಡ್ ಆಗ್ತಾ ಹೋಯ್ತು. ಈ ಸ್ಕೀಮ್ ನಿಮಗೆ ಸೇಫೆಸ್ಟ್ ಸೇಫ್ ಗಾರ್ಡ್ ಸ್ಕೀಮ್. ಯಾಕಂತಂದ್ರೆ ಇದು ಸೆಂಟ್ರಲ್ ಗವರ್ಮೆಂಟ್ ಬ್ಯಾಕ್ ಎಂಡ್ ಸ್ಕೀಮ್, ಸೊ ದಟ್ ನಿಮಗೆ ನೋ ಮೋರ್ ಟ್ರಸ್ಟ್ ಇಶ್ಯೂಸ್. PLI ನ 2 ತರ ಕ್ಯಾಟಗರಿ ಮಾಡಿ ಲಾಂಚ್ ಮಾಡ್ತಾರೆ. ಒಂದು ಪೋಸ್ಟಲ್ ಲೈಫ್ ಇನ್ಸೂರೆನ್ಸ್, ಇನ್ನೊಂದು RPLI, ರೂರಲ್ ಪೋಸ್ಟಲ್ ಲೈಫ್ ಇನ್ಸೂರೆನ್ಸ್. ಅಂದ್ರೆ PLI ಬಂದು ಗ್ರಾಜುಯೇಟ್ ಪೀಪಲ್ಸ್, ಗವರ್ಮೆಂಟ್ ಎಂಪ್ಲಾಯೀಸ್, ಸೆಮಿ ಗವರ್ಮೆಂಟ್ ಎಂಪ್ಲಾಯೀಸ್, ಸೊ ಆ ತರ ಒಂದು ಕ್ಯಾಟಗರೈಸ್ ಮಾಡಿ ಅವ್ರಿಗೆ ತಕ್ಕಂತೆ ಒಂದು ಪ್ರೀಮಿಯಂ ನ ಸೆಟ್ ಮಾಡಿ ಅವರ PLI ನ ಲಾಂಚ್ ಮಾಡಿದ್ದಾರೆ. ಮತ್ತೆ ರೂರಲ್ ಹಳ್ಳಿಗಳಲ್ಲಿ ಇರುವಂತ ಜನಕ್ಕೆ ಮತ್ತೆ ಸೆಮಿ ಅರ್ಬನ್ ಸಿಟೀಸ್ ಅಲ್ಲಿ ಇರುವಂತ ಜನಕ್ಕೆ, ಅನ್ಎಜುಕೇಟೆಡ್ ಪೀಪಲ್ ಯಾರಿರ್ತಾರೆ ಅವರಿಗೆ, ಸೊ ಅವ್ರಿಗೆ ತಕ್ಕಂತೆ ಕೆಲವೊಂದು ಪ್ರೀಮಿಯಂ ನ ಸೆಟ್ ಮಾಡಿ RPLI ಅಂತ ಬಿಟ್ಟು ಒಂದು ಸ್ಕೀಮ್ ನ ಲಾಂಚ್ ಮಾಡಿದ್ದಾರೆ. ಸೊ ಎಲ್ಲಾ ಜನಕ್ಕೂ ಅವೈಲಬಲ್ ಆಗುವಂತ ಒಂದು ಸೇಫ್ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಫಾರ್ ಲೈಫ್ ಇನ್ಸೂರೆನ್ಸ್ ಅಂತ ಹೇಳ್ಬೋದು. ನಂಬರ್ 3, ನೀವು ಇಷ್ಟವಾಗಿರುವಂತಹ ಮೋಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್, PLI ಅಲ್ಲಿ ಏನಿದೆ ಅಂತ. ನಿಮಗೆ ಅಫೋರ್ಡೆಬಲ್ ಪ್ರೀಮಿಯಂ ಇದೆ, ಅಂದ್ರೆ ಎಲ್ಲರಿಗೂ ಕೈಗೆಟುಕುವಂತಹ ಒಂದು ಬೆಲೆ, ಎಲ್ಲರಿಗೂ ಈಸಿಲಿ ಅಫೋರ್ಡೆಬಲ್ ಆಗುವಂತಹ ಒಂದು ಕಡಿಮೆ ದುಡ್ಡು, ಕಡಿಮೆ ಪ್ರೀಮಿಯಂ ಅನ್ನ ಇವ್ರು ಲಾಂಚ್ ಮಾಡ್ತಾರೆ. ಸೊ ನಿಮಗೆ ಮಾರ್ಕೆಟ್ ಅಲ್ಲಿ ಕಂಪೇರ್ ಮಾಡ್ಕೊಂಡ್ರೆ LIC ಎಲ್ಲಾ ಬೇರೆ ಬೇರೆ ಕಂಪನೀಸ್ ಕಂಪೇರ್ ಮಾಡ್ಕೊಂಡ್ರೆ ಸೊ 30 to 40% ಲೋವರ್ ಇರುತ್ತೆ, ಕಡಿಮೆ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ 10 lakhs ಕವರೇಜ್ಗೆ ಅರೌಂಡ್ 1000 ಇಂದ 1200 rupees ಇಂದ ಸ್ಟಾರ್ಟ್ ಆಗುತ್ತೆ ಪ್ರೀಮಿಯಂ. ಇದು ಮಾರ್ಕೆಟ್ ಅಲ್ಲಿ ಎಲ್ಲೇ ಕಂಪೇರ್ ಮಾಡಿದ್ರು ದಿಸ್ ಇಸ್ ದ ಬೆಸ್ಟ್ ಲೋಯೆಸ್ಟ್ ಪ್ರೀಮಿಯಂ. ನಂಬರ್ 2, ಹೈ ಬೋನಸ್ ರೇಟ್ಸ್. ಇನ್ನು ನಿಮ್ಮ ರಿಟರ್ನ್ ಗೆ ಎಕ್ಸ್ಟ್ರಾ ಬೂಸ್ಟ್ ಕೊಡುವಂತಹ ಹೈಲೈಟ್ ಅಂದ್ರೆ ಅದು ಬೋನಸ್ ರೇಟ್ಸ್. ಈ ಮಾರ್ಕೆಟ್ ಅಲ್ಲಿ ಇರುವಂತಹ LIC ಮತ್ತೆ ಅದರ್ ಕಂಪನೀಸ್ಗೆ ಕಂಪೇರ್ ಮಾಡ್ಕೊಂಡ್ರೆ ಸೊ ಸ್ಲೈಟ್ಲಿ PLI ಜಾಸ್ತಿನೇ ಇರುತ್ತೆ ಬೋನಸ್ ರೇಟ್ಸ್ ಅಲ್ಲಿ. ನಂಬರ್ 3, ವೈಡ್ ಕವರೇಜ್. ನಿಮ್ಮ PLI ಪಾಲಿಸಿ ಬಂದು ನಿಮಗೆ ಲೈಫ್ ಟೈಮ್ ಸೆಕ್ಯೂರಿಟಿ ಕೊಡುತ್ತೆ, ಅದರ ಜೊತೆಗೆ ನಿಮಗೆ ಡೆತ್ ಬೆನಿಫಿಟ್ಸ್ ಕೊಡುತ್ತೆ. ಸೊ ನಿಮಗೆ ಫ್ಯಾಮಿಲಿನ ಸೆಕ್ಯೂರ್ ಮಾಡುವಂತ ಗ್ಯಾರಂಟಿಡ್ ಸ್ಕೀಮು ಈ PLI ಪಾಲಿಸಿ ಆಗುತ್ತೆ. ಇನ್ನು 4th ಪಾಯಿಂಟ್, ಟ್ಯಾಕ್ಸ್ ಬೆನಿಫಿಟ್ಸ್. ನೀವೇನಾದ್ರು ಎಂಪ್ಲಾಯೀಸ್ ಆಗಿದ್ರೆ ನೀವು ಟ್ಯಾಕ್ಸ್ ಪೇ ಮಾಡ್ತಾ ಇದ್ರೆ, ಅಥವಾ ನೀವೊಂದು ಬಿಸ್ನೆಸ್ ಇಟ್ಟು ಅಲ್ಲಿ ನೀವು ಟ್ಯಾಕ್ಸ್ ಪೇ ಮಾಡ್ತಾ ಇದ್ರೆ, ಸೊ ದಟ್ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಇದ್ರಲ್ಲಿ ಸಿಗುತ್ತೆ. ಅಂಡರ್ ಸೆಕ್ಷನ್ 80C ಅಂಡ್ 1010D ನಲ್ಲಿ ನೀವು ಟ್ಯಾಕ್ಸ್ ಬೆನಿಫಿಟ್ ನ ಪಡಿಬಹುದು. 4th ಪಾಯಿಂಟ್, ಫ್ಲೆಕ್ಸಿಬಿಲಿಟಿ. ನಮ್ಗೆ ಯಾವ ರೀತಿ ಫ್ಲೆಕ್ಸಿಬಲ್ ಇದೆ, ಸೊ ನಮ್ಗೆ ರಿಕ್ವೈರ್ಮೆಂಟ್ಸ್ ತಕ್ಕಂಗೆ ನಮಗೆ ಸ್ಪೆಸಿಫಿಕ್ ಆಪ್ಷನ್ಸ್ ನ ಈ ಪಾಲಿಸಿ ಕೊಡುತ್ತೆ. ಸೊ ದಟ್ ನಿಮ್ಗೆ ಹೋಲ್ ಲೈಫ್, ಎಂಡೋಮೆಂಟ್ಗೆ, ಜಾಯಿಂಟ್ ಲೈಫ್ ಅಶೂರೆನ್ಸ್ಗೆ ಮತ್ತೆ ಮಕ್ಕಳಿಗೆ ಸ್ಪೆಷಲ್ ಪಾಲಿಸಿನ ಇವರು ಅವೈಲೇಬಲ್ ಮಾಡ್ಕೊಡ್ತಾರೆ. ಈಗ PLI ಅಲ್ಲಿ ಏನಿದೆ, ಅದರ ಬೆನಿಫಿಟ್ಸ್ ಏನಿದೆ ಅಂತ ನೋಡಿದ್ದಾಯ್ತು. ಸೊ ನಮ್ಗೆ PLI ಅಲ್ಲಿ ನಮ್ಗೆ ಯಾವ್ದು ಸೂಟ್ ಆಗುತ್ತೆ, ನಾವು ಯಾವ್ದು ಚೂಸ್ ಮಾಡಬೇಕು, ಅದ್ರಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ನಂಬರ್ 1, ಹೋಲ್ ಲೈಫ್ ಅಶೂರೆನ್ಸ್ ಸ್ಕೀಮ್, ಸುರಕ್ಷಾ ಸ್ಕೀಮ್. ಸೊ ಇದರಲ್ಲಿ ನಿಮಗೆ ಲೈಫ್ ಟೈಮ್ ಕವರೇಜ್ ಗ್ಯಾರಂಟಿ ಕೊಡೋದ್ರ ಜೊತೆಗೆ ಡೆತ್ ಬೆನಿಫಿಟ್ಸ್ ಕೂಡ ಇದರಲ್ಲಿ ಕೊಡ್ತಾ ಇದ್ದಾರೆ. ನಂಬರ್ 2, ಇದರಲ್ಲಿ ಎಂಡೋಸ್ಮೆಂಟ್ ಅಶ್ಯೂರೆನ್ಸ್ ಸ್ಕೀಮ್ ಅಂದ್ರೆ ಸಂತೋಷ್ ಸ್ಕೀಮ್ ಅಂತ ಬಿಟ್ಟು ಕೊಡ್ತಾರೆ. ಸೊ ಅದ್ರಲ್ಲಿ ಏನೇನಿದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಮೆಚುರಿಟಿ ಟೈಮ್ ಅಲ್ಲಿ ನಮ್ಗೊಂದು ಲಂಸಮ್ ಅಮೌಂಟ್, ಅದ್ರ ಜೊತೆಗೆ ಸ್ವಲ್ಪ ಡೆತ್ ಬೆನಿಫಿಟ್ಸ್ ಎಲ್ಲ ಸೇರಿ ಕೊಡುವಂತದ್ದೇ ಸಂತೋಷ್ ಸ್ಕೀಮ್. ನಂಬರ್ 3, ಕನ್ವರ್ಟೇಬಲ್ ಹೋಲ್ ಲೈಫ್ ಅಶ್ಯೂರೆನ್ಸ್ ಸ್ಕೀಮ್ ಅಂದ್ರೆ ಸುವಿಧಾ ಸ್ಕೀಮ್. ಸೊ ಇದ್ರಲ್ಲಿ ಏನಿದೆ ಅಂದ್ರೆ ನಿಮ್ಮ ಲೈಫ್ ಟೈಮ್ ಪಾಲಿಸಿನ ನೀವು ಸಂತೋಷ್ ಸ್ಕೀಮ್ ಆಗಿ ಕನ್ವರ್ಟ್ ಮಾಡಬಹುದು. ಅಂದ್ರೆ ಮೆಚುರಿಟಿ ಟೈಮ್ ಅಲ್ಲಿ ಲಂಸಮ್ ಅಮೌಂಟ್ ಜೊತೆಗೆ ಡೆತ್ ಬೆನಿಫಿಟ್ಸ್ ತಗೋಣ ಅಂತ ಒಂದು ಆಪ್ಷನ್ ನ ಈ ಸ್ಕೀಮ್ ಅಲ್ಲಿ ಕೊಡ್ತಾರೆ.
ನಂಬರ್ 4 ಆಂಟಿಸಿಪೇಟೆಡ್ ಎಂಡೋಮೆಂಟ್ ಅಶ್ಯೂರೆನ್ಸ್ ಸ್ಕೀಮ್, ಸುಮಂಗಲ್ ಸ್ಕೀಮ್ ಅಂತ ಕರೀತಾರೆ ಇದನ್ನ. ಸೊ ಇದ್ರಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ನಮಗೆ ಪೀರಿಯಾಡಿಕ್ ರಿಟರ್ನ್ಸ್ ಬೇಕು, ಪ್ರತಿ ತಿಂಗಳು ನನಗೆ ಇಷ್ಟಿಷ್ಟು ಅಮೌಂಟ್ ಬೇಕು, ಸೊ ಅದನ್ನ ನನಗೆ ಈಗ ಅಮೌಂಟ್ ಆಗಿ ಪೇ ಮಾಡ್ತೀನಿ, ನನಗೆ ಪ್ರತಿ ತಿಂಗಳು ಇಷ್ಟಿಷ್ಟು ಅಮೌಂಟ್ ಬೇಕು ಅಂತ ನೀವೇನಾದ್ರು ಯೋಚನೆ ಮಾಡ್ತಾ ಇದ್ರೆ ಇದು ನಿಮಗೆ ಬೆಸ್ಟ್ ಚಾಯ್ಸ್ ಆಗುತ್ತೆ. ಯಾಕಂದ್ರೆ ಮೆಚುರಿಟಿ ಟೈಮಲ್ಲಿ ನಿಮಗೆ ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಈ ಪ್ರೀಮಿಯಂ ನಿಮಗೆ ಕೊಡ್ತಾ ಹೋಗುತ್ತೆ. ನಂಬರ್ 5 ಚಿಲ್ಡ್ರನ್ಸ್ ಪಾಲಿಸಿ ಸ್ಕೀಮ್, ಬಾಲ್ ಜೀವನ್ ಭೀಮಾ ಯೋಜನಾ ಸ್ಕೀಮ್. ಸೊ ಇದ್ರಲ್ಲಿ ಏನೇನಿದೆ ಅಂತ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ನಿಮ್ಮ ಚಿಲ್ಡ್ರನ್ಸ್ಗೆ ಫ್ಯೂಚರ್ ಅಲ್ಲಿ ಎಜುಕೇಶನ್ ಅಲ್ಲಿ ಏನೇ ರೀತಿ ತೊಂದರೆ ಆಗಬಾರ್ದು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಸೊ ನಿಮಗೆ ಇದು ರೈಟ್ ಚಾಯ್ಸ್ ಆಗುತ್ತೆ. ಸೊ ಅದಕ್ಕೆ ತಕ್ಕಂಗೆ ನಿಮಗೆ ಪಾಲಿಸಿನ ನಿಮ್ಗೆ ಕ್ರಿಯೇಟ್ ಮಾಡಿರ್ತಾರೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ನವರು. ನಂಬರ್ 6 ಯುಗಲ್ ಸುರಕ್ಷಾ ಸ್ಕೀಮ್, ಅಂದ್ರೆ ಗಂಡ ಹೆಂಡತಿ ಯಾರಿರ್ತಾರೋ ಅವ್ರಿಗೆ ಕ್ರಿಯೇಟ್ ಮಾಡಿರುವಂತ ಒಂದು ಪಾಲಿಸಿ ಇದು. ಫಾರ್ ಎಕ್ಸಾಂಪಲ್ ಗಂಡ ಅಥವಾ ಹೆಂಡತಿ ಇವರಿಬ್ಬರಲ್ಲಿ ಯಾರಿಗಾದ್ರೂ ಫ್ಯೂಚರ್ ಅಲ್ಲಿ ಏನಾದ್ರು ಆದ್ರೆ ಆ ಇನ್ನೊಂದು ಪಾರ್ಟ್ನರ್ ಸೇಫ್ ಗಾರ್ಡ್ ಆಗೋದಕ್ಕೆ ಕ್ರಿಯೇಟ್ ಮಾಡಿರುವಂತ ಒಂದು ಪಾಲಿಸಿ. ಅದಕ್ಕೆ ನಿಮಗೆ ಡೆತ್ ಬೆನಿಫಿಟ್ಸ್, ಆ ಪಾಲಿಸಿ ರಿಲೇಟೆಡ್ ನಿಮ್ಗೆ ಎಲ್ಲಾ ಬೆನಿಫಿಟ್ಸ್ ನ ಈ ಪಾಲಿಸಿ ಕೊಡೋದುತ್ತೆ. ಈಗ ನಾವು PLI ಅಂದ್ರೆ ಏನು, PLI ಅಲ್ಲಿರುವಂತಹ ಬೆನಿಫಿಟ್ಸ್ ಏನು, PLI ಅಲ್ಲಿರುವಂತಹ ಟೈಪ್ಸ್ ಯಾವುದು, ನಮ್ಗೆ ಯಾವ್ದು ಸೂಟ್ ಆಗುತ್ತೆ ಅಂತ ತಿಳ್ಕೊಂಡಿದ್ದಾಯ್ತು. ಸೊ PLI ಒಂದು ಎಕ್ಸಾಂಪಲ್ ಜೊತೆಗೆ ಎಷ್ಟು ರಿಟರ್ನ್ ಬರ್ಬೋದು ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಕ್ಯಾಲ್ಕುಲೇಷನ್ ಬೇಸಿಸ್ ಅಲ್ಲಿ ಒಂದು ಇನ್ಫಾರ್ಮೇಶನ್ ಕೊಡೋಣ. ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿಗೆ ಏಜ್ 30 ಇಯರ್ಸ್ ಇದ್ರೆ ಅವರಿಗೆ ಒಂದು ಪಾಲಿಸಿ ಅಮೌಂಟ್ ಒಂದು 10 lakhs ಕವರೇಜ್ ಇರುವಂತದ್ದು ಚೂಸ್ ಮಾಡಿದಾಗ ಪಾಲಿಸಿ ಟೆನ್ಯೂರ್ ಬಂದು ಒಂದು 20 years ಇರುತ್ತೆ ಅನ್ಕೊಳ್ಳಿ. ಆಗ ಮಂತ್ಲಿ ಪ್ರೀಮಿಯಂ ಒಂದು ಅಪ್ರಾಕ್ಸಿಮೇಟ್ಲಿ 1200 ಇಂದ ಸ್ಟಾರ್ಟ್ ಆಗುತ್ತೆ ವಿತ್ ಆಡ್ ಆನ್ ಬೆನಿಫಿಟ್ಸ್. ಆಮೇಲೆ ಮೆಚುರಿಟಿ ರಿಟರ್ನ್ಸ್ ನಿಮ್ಗೆ ಅರೌಂಡ್ 18 to 20 lakhs ಇನ್ಕ್ಲೂಡಿಂಗ್ ಬೋನಸ್ ಇರುತ್ತೆ. ಅದು ವೇರಿ ಆಗುತ್ತೆ, ಡಿಪೆಂಡ್ಸ್ ಅಪಾನ್ ಮಾರ್ಕೆಟ್ ರೇಟ್ಸ್ ತಕ್ಕಂಗೆ ಅವ್ರು ಏನ್ ಅನಲೈಸ್ ಮಾಡಿರ್ತಾರೋ ಅದು ನಿಮ್ಗೆ ಬಾಂಡ್ ನಲ್ಲಿ ನಿಮ್ಗೆ ಮೆನ್ಷನ್ ಆಗುತ್ತೆ. ಇಡೀ ಮಾರ್ಕೆಟ್ ಅಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ದಿಸ್ ಇಸ್ ಲೋಯೆಸ್ಟ್ ಪ್ರೀಮಿಯಂ ಕಂಪೇರ್ ಟು ಆಲ್ LIC ಎಲ್ಲದಕ್ಕೂ ಕಂಪೇರ್ ಮಾಡ್ಕೊಂಡ್ರೆ ಲೋಯೆಸ್ಟ್ ಪ್ರೀಮಿಯಂ ಇರುವಂತ ಏಕೈಕ ಸ್ಕೀಮ್ ಅಂದ್ರೆ ಅದು ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಸ್ಕೀಮ್. ಇನ್ನು ಫೈನಲ್ ನಂಬರ್ 5 PLI ನ ಯಾಕೆ ಚೂಸ್ ಮಾಡಬೇಕು, ವೈ PLI ಅಂತ ಅಂದ್ಬಿಟ್ಟು ನಿಮ್ಗೆ ಒಂದಷ್ಟು ಮೈಂಡ್ ಅಲ್ಲಿ ಓಡ್ತಾ ಇದ್ರೆ ದಿಸ್ ಅ ಕನ್ಕ್ಲೂಷನ್ ಫಾರ್ ದಟ್. PLI ನ ಫೈನಲ್ ಹೈಲೈಟ್ಸ್ ನ ಇಲ್ಲಿ ಹೇಳ್ತೀನಿ ನೋಡಿ. ಸೊ ನಂಬರ್ 1 ಅಫೋರ್ಡೆಬಲ್, ಮಾರ್ಕೆಟ್ ಅಲ್ಲಿ ಇರುವಂತ ಎಲ್ಲಾ ಪ್ರೀಮಿಯಮ್ಸ್ ಕಂಪೇರ್ ಮಾಡ್ಕೊಂಡ್ರೆ ದಿಸ್ ಇಸ್ ದ ಬೆಸ್ಟ್ ಅಫೋರ್ಡೆಬಲ್ ಸ್ಕೀಮ್ ಕಂಪೇರ್ ಟು ಆಲ್ ಮಾರ್ಕೆಟ್ಸ್. ಅದು 30 to 40% ಲೋವರ್ ಇನ್ ದ ಮಾರ್ಕೆಟ್ಸ್ ರೇಟ್ಸ್. ನಂಬರ್ 2 ಹೈ ರಿಟರ್ನ್ಸ್. ಸೊ ಎಲ್ಲಾ ಮಾರ್ಕೆಟ್ ಅಲ್ಲಿ ಇರುವಂತಹ ಏನು LIC ಮತ್ತು ಎಲ್ಲರೂ ಕಂಪೇರ್ ಮಾಡ್ಕೊಂಡ್ರೆ ಹೈ ರಿಟರ್ನ್ಸ್ ಕೊಡ್ತಾ ಇದೆ, ಲೋಯೆಸ್ಟ್ ಪ್ರೀಮಿಯಂ ಹೈಯೆಸ್ಟ್ ರಿಟರ್ನ್ಸ್. ನಂಬರ್ 3 ಗವರ್ಮೆಂಟ್ ಬ್ಯಾಕ್ ಟ್ರಸ್ಟ್ ಇರೋದ್ರಿಂದ ನಿಮಗೆ ಯಾವುದೇ ರೀತಿ ಟ್ರಸ್ಟ್ ಇಶ್ಯೂಸ್ ಇರೋದಿಲ್ಲ ಅಥವಾ ಟೆನ್ಷನ್ ಇರೋದಿಲ್ಲ. ನಾವು ಪ್ರೀಮಿಯಂ ಪೇ ಮಾಡಿದಿರಿ ಅದು ಏನಾಗುತ್ತೆ ಅನ್ನೋ ಒಂದು ನಿಮಗೆ ವರಿನೆಸ್ ಇರೋದಿಲ್ಲ. ನಂಬರ್ 4 ಟ್ಯಾಕ್ಸ್ ಬೆನಿಫಿಟ್ಸ್. ನೀವು ಎಷ್ಟೇ ಟ್ಯಾಕ್ಸ್ ಪೇ ಮಾಡ್ತಾ ಇದ್ರು ಸುಮ್ಮನೆ ವೇಸ್ಟ್ ಮಾಡೋ ಬದಲು ಅದನ್ನ ಇಲ್ಲಿ ಪ್ರೀಮಿಯಂ ಅಲ್ಲಿ ಪೇ ಮಾಡಿ. ಸೊ ದಟ್ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗೋದ್ರಿಂದ ನಿಮಗೆ ಅಮೌಂಟ್ ಸೇಫ್ ಆಗುತ್ತೆ, ಪ್ಲಸ್ ನಿಮಗೆ ಕವರೇಜ್ ಸಿಗುತ್ತೆ, ಡೆತ್ ಬೆನಿಫಿಟ್ಸ್ ಎಲ್ಲಾನು ಆಡ್ ಆನ್ ಸಿಗ್ತಾ ಇದೆ ನಿಮಗೆ ಅಟ್ ಫ್ರೀ ಆಫ್ ಕಾಸ್ಟ್ ಇಫ್ ಯು ಆರ್ ಎನ್ ಟ್ಯಾಕ್ಸ್ ಪೇ. ನಂಬರ್ 5 ನಿಮ್ಮ ಫ್ಯಾಮಿಲಿ ಸೆಕ್ಯೂರ್ ಲೈಫ್ ಮಾಡೋದಕ್ಕೆ ನೀವು ಯೋಚನೆ ಮಾಡ್ತಾ ಇದ್ರೆ ಇದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ನಿಮ್ಮ ಆಬ್ಸೆನ್ಸ್ ಅಲ್ಲಿ ನಿಮ್ಮ ಲೈಫ್ ಫ್ಯಾಮಿಲಿ ಸೆಕ್ಯೂರ್ ಆಗ್ಬೇಕಂದ್ರೆ ನೀವು ಈ ತರ ಒಂದು ಲೈಫ್ ಇನ್ಶೂರೆನ್ಸ್ ನ ಬೈ ಮಾಡ್ಬೇಕಾಗುತ್ತೆ. ಸೊ ನಾವು ಇಷ್ಟೊತ್ತು PLI ಬಗ್ಗೆ ಮಾತಾಡಿದಾಯ್ತು. ಸೊ ಅದ್ರ ಬಗ್ಗೆ ಒಂದಷ್ಟು ಕನ್ಕ್ಲೂಷನ್ ಕೊಟ್ಬಿಡ್ತೇನೆ. ಸೊ PLI ಒಂದು 3 to 4 ಪಾಯಿಂಟ್ಸ್ ಅಲ್ಲಿ ಒಂದು ಏನಿರೋ ಅಂದ್ಬಿಟ್ಟು ತಿಳಿಸ್ಕೊಟ್ಬಿಡ್ತೇನೆ. ಸೊ ನಂಬರ್ 1 ನಿಮ್ಮ ಜೀವನ ಸೇಫ್ ಮತ್ತೆ ಗ್ಯಾರಂಟಿ ವಿತ್ PLI, ಮತ್ತೆ ನಿಮ್ಮ ಹಣನೂ ಕೂಡ ಪ್ರಾಫಿಟೇಬಲ್ ಆಗಿರುತ್ತೆ ನಿಮ್ಗೆ ಈ ಸ್ಕೀಮ್ ಪಡೆಯೋದ್ರಿಂದ. ಸೊ ನಂಬರ್ 2 PLI ಅಂದ್ರೆ ಗ್ಯಾರಂಟಿ ಫಾರ್ ಲೈಫ್, ಅಶ್ಯೂರೆನ್ಸ್ ಫಾರ್ ಫ್ಯಾಮಿಲಿ. ಸೊ PLI ಅಂದ್ರೆ ಲೋವರ್ ಪ್ರೀಮಿಯಂ ವಿತ್ ಹೈಯರ್ ಬೋನಸ್. ಚೂಸ್ ಯುವರ್ PLI, choose your premium, choose your policy, and choose your term and sum assured too. ಸೊ ಈ ತರ ಒಂದು 4-5 ಕೊಟೇಶನ್ಸ್ ಇಂದ PLI ಫೇಮಸ್ ಆಗಿ ಮಾರ್ಕೆಟ್ ಟ್ರೆಂಡ್ಸ್ ಅಲ್ಲಿ ಮುನ್ನುಗ್ತಾ ಇದೆ. ಈಗ ಮಾರ್ಕೆಟ್ ಅಲ್ಲಿ ಇರುವಂತಹ ಬೆಸ್ಟ್ ಮೂವಿ ಪಬ್ಲಿಸಿಟಿ ಏನೇ ಇಲ್ದಿರೋ ತರ ಹೇಗಿದೆಯೋ ಅದೇ ರೀತಿ ಈ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಸಹ. ಯಾಕಂತಂದ್ರೆ ಅವ್ರ ಪಬ್ಲಿಸಿಟಿ ಇಲ್ದಿರೋದ್ರಿಂದ ಲ್ಯಾಕ್ ಆಫ್ ನಾಲೆಡ್ಜ್, ಜನರಲ್ಲಿ ನಾಲೆಡ್ಜ್ ಇಲ್ದಿರೋದ್ರಿಂದ ಇದ್ರ ಬಗ್ಗೆ ಅಷ್ಟು ಅರಿವಿಲ್ಲ. ಸೊ ಈಗ ಅವರು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅವರು ಹೊಸ ಸ್ಕೀಮ್ಸ್ ತಗೊಂಡು ಅವರು ಸ್ಪ್ರೆಡ್ ಮಾಡಿ, ಅವೇರ್ನೆಸ್ ಸ್ಪ್ರೆಡ್ ಮಾಡಿ, ಸೊ ಹೊಸ ಏನು ಐಡಿಯಾಸ್ ಇಂದ ಇನೋವೇಷನ್ಸ್ ಇಂದ ಅವರು ಈಗ ಈ ಟ್ರೆಂಡ್ಗೆ ತಕ್ಕಂತೆ ಅವರು ಬದಲಾಗಿದ್ದಾರೆ. ಸೊ ದಟ್ ನಿಮಗೆ ಒಳ್ಳೆ ಆಪ್ಷನ್ಸ್, ನಿಮಗೆ ಮೊಬೈಲಲ್ಲೇ ಪ್ರೀಮಿಯಂನ ಬೈ ಮಾಡೋದಾಗ್ಲಿ ಅಥವಾ ನಿಮ್ಮ ಮೊಬೈಲ್ ಡೀಟೇಲ್ಸ್ ಚೆಕ್ಔಟ್ ಮಾಡೋದಾಗ್ಲಿ, ಸೊ ಎಲ್ಲಾನು ಅವರು ಲಾಂಚ್ ಮಾಡಿದ್ದಾರೆ ಈಗ. ಈ ವಿಡಿಯೋನಲ್ಲಿ ಆದಷ್ಟು ಇನ್ಫಾರ್ಮೇಶನ್ ಶೇರ್ ಮಾಡಿದ್ದೀನಿ. ನಿಮಗೆ ಫ್ಯೂಚರ್ ವಿಡಿಯೋಸ್ ಅಲ್ಲಿ ಇನ್ನಷ್ಟು ಡೀಟೇಲ್ಡ್ ಆಗಿ ತಿಳಿಸ್ಕೊಡ್ತೀನಿ. ಸೊ ನಿಮಗೆ ಯಾವುದೇ ರೀತಿ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಅದನ್ನ ನಾವು ರಿಪ್ಲೈ ಕೊಡ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಈ ಶರ್ಮಾ ಟಾಕ್ಸ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಯೂಸ್ಫುಲ್ ಅಪ್ಡೇಟ್ಸ್. ನಿಮ್ಮ ಹಣವನ್ನು ಸ್ಮಾರ್ಟ್ ಆಗಿ ಇನ್ವೆಸ್ಟ್ ಮಾಡಿ ಮತ್ತೆ ಫ್ಯೂಚರ್ನ ಸೆಕ್ಯೂರ್ ಮಾಡ್ಕೊಳ್ಳಿ.
ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ.